ಫಸ್ಟ್ ಆಫ್ ಆಲ್ ನಿಮಗೆ ಕಾಲದಲ್ಲಿ ನೀವು ಕೆಪಿಸಿಸಿ ಅಧ್ಯಕ್ಷ ಆದಂತವರು ಕೊರೋನಾ ಕಾಲದಲ್ಲಿ ಹೇಗಿತ್ತು ಸರ್ ಜರ್ನಿ? ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಇವತ್ತು ಬೇಡ. ನಾಳೆ ನಾವು ಪ್ರೆಸ್ ಕಾನ್ಫರೆನ್ಸ್ ನಾಳೆ ಮಾಡೋಣ ಅಂತಿದ್ದೀವಿ. ಪ್ರೆಸ್ ಕಾನ್ಫರೆನ್ಸ್ ಇವತ್ತು ಬೇಡ. ಇವತ್ತು ಬರೀ ಶಾಸಕರಿಗೆ ಮಾತ್ರ ಕರೆದಿದ್ದೀನಿ. ಕೆಲವು ನಮ್ಮ AICC ಸೆಕ್ರೆಟರೀಸ್ ಯಾರು ಬೆಂಗಳೂರಲ್ಲಿದ್ದಾರೆ, ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರು ಮಾತ್ರ ಇವತ್ತು ಕರೆದಿದ್ದೀನಿ. ನಾಳೆ ಆದಮೇಲೆ ನಾಳೆ ಮಾತಾಡ್ತೀನಿ. ಸರ್, ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಇವತ್ತು ಹೋಟೆಲ್ ನೋಡಿ, ಬಂದ್ ಮಾಡಬೇಕು. ಪಾರ್ಲಿಮೆಂಟಲ್ಲಿ ಸರ್ಕಾರ ಇದನ್ನು ಚರ್ಚೆ ಮಾಡಬೇಕು. ಇವತ್ತವರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ MP ಗಳು, ಇಂಡಿಯಾ ಒಕ್ಕೂಟದ MP ಗಳೆಲ್ಲ ನಿನ್ನೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದಲ್ಲ ನಾವು ಇರಾನ್ ಜೊತೆ ಸಂಬಂಧ, ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೇ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. MP ಗಳು ಯಾಕೆ ಮಾತಾಡ್ತಾ ಇಲ್ಲ? MP ಗಳು ಒಬ್ಬರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು, ಗ್ಯಾಸ್ ತೊಂದರೆ ಆಗಿರೋದು, ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, MP ಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಭಾಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ. ಎಲ್ಲ ಮಾತಾಡ್ತೀನಿ. ಆಮೇಲೆ ಗೌಡ್ರು ಕೂಡ ಪಾಪ ಅವರು ಮೇಕೆದಾಟು ಎತ್ತಿ ನೋಡೋದು ಮಾತಾಡಿದ್ದಾರೆ. ನಾನು ಅವ್ರ ಪಾರ್ಟಿಯವ್ರಿಗೆ ಹೇಳಲಿಲ್ಲ, ಅಸೆಂಬ್ಲಿಲಿ ಈ ವಿಚಾರನ ತೆಗಿದ್ಲಿ, ಇಲ್ಲಾಂದ್ರೆ ಪಾರ್ಲಿಮೆಂಟಲ್ಲಿ ಮಾತಾಡಲಿ. ಅಟ್ಲೀಸ್ಟ್ ನಮ್ಮ ಕಾಲದಲ್ಲಿ ಏನು ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ. ಇವತ್ತು ಪಾಪ ಅವ್ರಿಗೆ ಸುಮ್ಮನೆ ನಾನು ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ. ಈ ವಯಸ್ಸಿನಲ್ಲಿ ನಾನು ಅಟ್ಯಾಕ್ ಮಾಡ್ದಂಗೆ ಆಗ್ತದೆ. ನನಗೆ ಅಟ್ಯಾಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊಲ್ಯೂಷನ್ ಅವರೇ ಹೇಳಲಿ ಇದಕ್ಕೆ. ಅದು ದೇವೇಗೌಡರು ಪಾಪ ಈ ವಯಸ್ಸಿನಲ್ಲಿ ನಾನು ಅವ್ರಿಗೆ ನೋಯಿಸೋದು ಬೇಡ ಅಂತ ಅಂದ್ಬಿಟ್ಟು ನನಗೆ ಇವತ್ತೇನು ನಾನು ಮಾತಾಡ್ತಾ ಇಲ್ಲ ಅಷ್ಟೇ. ಸರ್, ನಿನ್ನೆ ದೆಹಲಿಗೆ ಹೋಗಿದ್ರಿ, 2 ದಿನ ಪ್ರವಾಸ. ಅದೆಲ್ಲ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಕಾಲದಲ್ಲಿ ನೀವು ಕೆಪಿಸಿಸಿ ಅಧ್ಯಕ್ಷ ಆದಂತವರು ಕೊರೋನಾ ಕಾಲದಲ್ಲಿ ಹೇಗಿತ್ತು ಸರ್ ಜರ್ನಿ? ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಇವತ್ತು ಬೇಡ. ನಾಳೆ ನಾವು ಪ್ರೆಸ್ ಕಾನ್ಫರೆನ್ಸ್ ನಾಳೆ ಮಾಡೋಣ ಅಂತಿದ್ದೀವಿ. ಪ್ರೆಸ್ ಕಾನ್ಫರೆನ್ಸ್ ಇವತ್ತು ಬೇಡ. ಇವತ್ತು ಬರೀ ಶಾಸಕರಿಗೆ ಮಾತ್ರ ಕರೆದಿದ್ದೀನಿ. ಕೆಲವು ನಮ್ಮ AICC ಸೆಕ್ರೆಟರೀಸ್ ಯಾರು ಬೆಂಗಳೂರಲ್ಲಿದ್ದಾರೆ, ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರು ಮಾತ್ರ ಇವತ್ತು ಕರೆದಿದ್ದೀನಿ. ನಾಳೆ ಆದಮೇಲೆ ನಾಳೆ ಮಾತಾಡ್ತೀನಿ. ಸರ್, ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಇವತ್ತು ಹೋಟೆಲ್ ನೋಡಿ, ಬಂದ್ ಮಾಡಬೇಕು. ಪಾರ್ಲಿಮೆಂಟಲ್ಲಿ ಸರ್ಕಾರ ಇದನ್ನು ಚರ್ಚೆ ಮಾಡಬೇಕು. ಇವತ್ತವರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ MP ಗಳು, ಇಂಡಿಯಾ ಒಕ್ಕೂಟದ MP ಗಳೆಲ್ಲ ನಿನ್ನೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದಲ್ಲ ನಾವು ಇರಾನ್ ಜೊತೆ ಸಂಬಂಧ, ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೇ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. MP ಗಳು ಯಾಕೆ ಮಾತಾಡ್ತಾ ಇಲ್ಲ? MP ಗಳು ಒಬ್ಬರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು, ಗ್ಯಾಸ್ ತೊಂದರೆ ಆಗಿರೋದು, ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, MP ಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಭಾಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ. ಎಲ್ಲ ಮಾತಾಡ್ತೀನಿ. ಆಮೇಲೆ ಗೌಡ್ರು ಕೂಡ ಪಾಪ ಅವರು ಮೇಕೆದಾಟು ಎತ್ತಿ ನೋಡೋದು ಮಾತಾಡಿದ್ದಾರೆ. ನಾನು ಅವ್ರ ಪಾರ್ಟಿಯವ್ರಿಗೆ ಹೇಳಲಿಲ್ಲ, ಅಸೆಂಬ್ಲಿಲಿ ಈ ವಿಚಾರನ ತೆಗಿದ್ಲಿ, ಇಲ್ಲಾಂದ್ರೆ ಪಾರ್ಲಿಮೆಂಟಲ್ಲಿ ಮಾತಾಡಲಿ. ಅಟ್ಲೀಸ್ಟ್ ನಮ್ಮ ಕಾಲದಲ್ಲಿ ಏನು ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ. ಇವತ್ತು ಪಾಪ ಅವ್ರಿಗೆ ಸುಮ್ಮನೆ ನಾನು ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ. ಈ ವಯಸ್ಸಿನಲ್ಲಿ ನಾನು ಅಟ್ಯಾಕ್ ಮಾಡ್ದಂಗೆ ಆಗ್ತದೆ. ನನಗೆ ಅಟ್ಯಾಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊಲ್ಯೂಷನ್ ಅವರೇ ಹೇಳಲಿ ಇದಕ್ಕೆ. ಅದು ದೇವೇಗೌಡರು ಪಾಪ ಈ ವಯಸ್ಸಿನಲ್ಲಿ ನಾನು ಅವ್ರಿಗೆ ನೋಯಿಸೋದು ಬೇಡ ಅಂತ ಅಂದ್ಬಿಟ್ಟು ನನಗೆ ಇವತ್ತೇನು ನಾನು ಮಾತಾಡ್ತಾ ಇಲ್ಲ ಅಷ್ಟೇ. ಸರ್, ನಿನ್ನೆ ದೆಹಲಿಗೆ ಹೋಗಿದ್ರಿ, 2 ದಿನ ಪ್ರವಾಸ. ಅದೆಲ್ಲ ಮಾತಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.